ಇಂದು ಮೈಸೂರಿನ ಉದಯಗಿರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ. ಘಟನೆ ನಡೆದು 3 ದಿನಗಳ ಬಳಿಕ ಘಟನಾ ಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿರುವ ಗೃಹ ಸಚಿವ ಪರಮೇಶ್ವರ್. ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣ ಏನು? ಏಕಾಏಕಿ ದಾಂಧಲೆ ನಡೀತಾ? ಪ್ರೀ ಪ್ಲಾನ್ ಆಗಿತ್ತಾ? ದೊಡ್ಡ ಮಟ್ಟದ ಕಲ್ಲೆಸೆತ ನಡೆಯಲು ಕಾರಣ ಏನು? ದಾಂಧಲೆ ಹಿಂದೆ ಯಾರದಾದ್ರೂ ಪ್ರಚೋದನೆ ಇತ್ತಾ? ಅನ್ಯ ಧರ್ಮದ ಬಗ್ಗೆ ಆರೋಪಿ ಸುರೇಶ್ ಮಾಡಿದ್ದ ಪೋಸ್ಟ್. ಘಟನೆಯ ಎಲ್ಲಾ ಮಾಹಿತಿ ಪಡೆಯಲಿರುವ ಡಾಕ್ಟರ್ ಜಿ ಪರಮೇಶ್ವರ್. ಉದಯಗಿರಿ ಗಲಭೆ ಕೇಸ್ 3 ದಿನಗಳ ನಂತರ ಇದೀಗ ಗೃಹ ಸಚಿವರು ಗಲಭೆ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಎಲ್ಲಾ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇಂದು ಸಂಜೆ ಮೈಸೂರಿನ ಉದಯಗಿರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡ್ತಾ ಇದ್ದಾರೆ. ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣ ಏನು? ಏಕಾಏಕಿ ದಾಂಧಲೆ ನಡೀತಾ ಅಥವಾ ಪ್ರೀ ಪ್ಲಾನ್ ಆಗಿತ್ತಾ? ಏಕಾಏಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಕಲ್ಲೆಸೆತ ನಡೆಯಲು ಕಾರಣ ಏನು? ದಾಂಧಲೆ ಹಿಂದೆ ಯಾರದಾದ್ರೂ ಪ್ರಚೋದನೆ ಇತ್ತಾ? ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡಿತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಇಂದು ಮೈಸೂರಿನ ಉದಯಗಿರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ. ಘಟನೆ ನಡೆದು 3 ದಿನಗಳ ಬಳಿಕ ಘಟನಾ ಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿರುವ ಗೃಹ ಸಚಿವ ಪರಮೇಶ್ವರ್. ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣ ಏನು? ಏಕಾಏಕಿ ದಾಂಧಲೆ ನಡೀತಾ? ಪ್ರೀ ಪ್ಲಾನ್ ಆಗಿತ್ತಾ? ದೊಡ್ಡ ಮಟ್ಟದ ಕಲ್ಲೆಸೆತ ನಡೆಯಲು ಕಾರಣ ಏನು? ದಾಂಧಲೆ ಹಿಂದೆ ಯಾರದಾದ್ರೂ ಪ್ರಚೋದನೆ ಇತ್ತಾ? ಅನ್ಯ ಧರ್ಮದ ಬಗ್ಗೆ ಆರೋಪಿ ಸುರೇಶ್ ಮಾಡಿದ್ದ ಪೋಸ್ಟ್. ಘಟನೆಯ ಎಲ್ಲಾ ಮಾಹಿತಿ ಪಡೆಯಲಿರುವ ಡಾಕ್ಟರ್ ಜಿ ಪರಮೇಶ್ವರ್. ಉದಯಗಿರಿ ಗಲಭೆ ಕೇಸ್ 3 ದಿನಗಳ ನಂತರ ಇದೀಗ ಗೃಹ ಸಚಿವರು ಗಲಭೆ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಎಲ್ಲಾ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇಂದು ಸಂಜೆ ಮೈಸೂರಿನ ಉದಯಗಿರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡ್ತಾ ಇದ್ದಾರೆ. ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣ ಏನು? ಏಕಾಏಕಿ ದಾಂಧಲೆ ನಡೀತಾ ಅಥವಾ ಪ್ರೀ ಪ್ಲಾನ್ ಆಗಿತ್ತಾ? ಏಕಾಏಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಕಲ್ಲೆಸೆತ ನಡೆಯಲು ಕಾರಣ ಏನು? ದಾಂಧಲೆ ಹಿಂದೆ ಯಾರದಾದ್ರೂ ಪ್ರಚೋದನೆ ಇತ್ತಾ? ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡಿತಾರೆ ಡಾಕ್ಟರ್ ಜಿ ಪರಮೇಶ್ವರ್.